ನಮಸ್ಕಾರ ಸ್ನೇಹಿತರೆ. ನೀವು ಯಾರಿಗಾದ್ರೂ ಹಣ ಸಾಲವಾಗಿ ಕೊಟ್ಟಿದ್ದೀರಾ? ಎಷ್ಟು ಸಲ ಕೇಳಿದ್ರು, ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಹಣ ವಾಪಸ್ ಬರ್ತಿಲ್ವಾ? ಚಿಂತೆನೆ ಮಾಡಬೇಡಿ. ನೀವು ನಾನು ಹೇಳೋ ಒಂದು ಸಿಂಪಲ್ ರೆಮಿಡಿ ಮಾಡಿ ನೋಡಿ. ಅದೇನಪ್ಪ ಅಂದರೆ, ಮಂಗಳವಾರದ ದಿವಸ ಸ್ನಾನ ಆದಮೇಲೆ ದೇವ್ರ ದೀಪ ಹಚ್ಚಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಒಂದು ಒಳ್ಳೆ ಸಂಕಲ್ಪ ಮಾಡ್ಕೊಳ್ಳಿ. ಒಂದು ಬಿಳಿ ಕಾಗದ ತಗೊಂಡು ಅದ್ರ ಮೇಲೆ ನಿಮಗೆ ಹಣ ಕೊಡಬೇಕಾಗಿರುವ ವ್ಯಕ್ತಿಯ ಹೆಸರನ್ನ ಕೆಂಪು ಶಾಹಿಯಲ್ಲಿ ಬರೆಯಿರಿ ಸ್ಪಷ್ಟವಾಗಿ. ಆಮೇಲೆ ಆ ಪೇಪರ್ನಲ್ಲಿ 5 ಲವಂಗ, 5 ಬೆಳ್ಳುಳ್ಳಿ ಎಸಳುಗಳನ್ನ ಇಟ್ಟು ಒಂದು ಚಿಕ್ಕ ಪಾಕೆಟ್ ಥರ ಫೋಲ್ಡ್ ಮಾಡಿ. ನಂತರ ನನಗೆ ಬರಬೇಕಾದ ಹಣ ಸುಲಭವಾಗಿ ಮತ್ತು ಶೀಘ್ರವಾಗಿ ಮರಳಿ ಬರಲಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಇದನ್ನ ನೀವು ಹಣ ಕೇಳಲು ಹೋಗುವಾಗ ನಿಮ್ಮ ಜೊತೆ ಅದನ್ನ ತೆಗೆದುಕೊಂಡು ಹೋಗಿ. ಒಂದು ವೇಳೆ ಅವ್ರನ್ನ ಡೈರೆಕ್ಟಾಗಿ ಭೇಟಿ ಮಾಡಲು ಆಗದಿದ್ರೆ ಅವ್ರ ಹತ್ರ ಫೋನಲ್ಲಿ ಕೂಡ ಮಾತಾಡ್ಬೋದು. ಈ ಉಪಾಯ ಮಾಡಿದ ನಂತರ ಕೆಲವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ, ಕೆಲವರಿಗೆ ಪಾರ್ಷಿಯಲ್ ಪೇಮೆಂಟ್ ಆಗಿದೆ, ಕೆಲವರಿಗೆ ಫುಲ್ ಪೇಮೆಂಟ್ ಕೂಡ ಆಗಿದೆ. ಒಮ್ಮೆ ಟ್ರೈ ಮಾಡಿ, ತಕ್ಷಣ ರಿಸಲ್ಟ್ ಸಿಗದಿದ್ರೆ ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು ಮತ್ತೆ ಪ್ರಯತ್ನಿಸಿ. ನಿಮಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆದಾಗ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಸಿಂಪಲ್ ಟಿಪ್ಸ್, ರೆಮಿಡೀಸ್ ಮತ್ತು ಯೂಸ್ಫುಲ್ ಗೈಡೆನ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.